ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಕ್ರಿಸ್ಪಿಯಾಗಿ ಚವಳೆಕಾಯಿ ಕಸ್ಟರ್ಡ್ ಬೀನ್ಸಿನ ಫ್ರೆಂಚ್ ಫ್ರೈಸ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬಾ ಸುಲಭ, ಈಸಿಯಾದ ರೆಸಿಪಿ. ಹಾಗೆ ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಈಗ ನೀವು ಒಂದು 1/4 kg ಚವಳೆಕಾಯನ್ನು ತೆಗೆದುಕೊಳ್ಳಿ. ಚವಳೆಕಾಯನ್ನು ತೆಗೆದು ಚೆನ್ನಾಗಿ 1-2-3 ಸರಿ ಚೆನ್ನಾಗಿ ವಾಶ್ ಮಾಡಿ. ಈ ಚವಳಿಕಾಯನ್ನು ಮೊದಲಿಗೆ ನೀವು ಕೈಯಿಂದ ಈ ಥರದಲ್ಲಿ ಕಟ್ ಮಾಡಿ, ನಾರಿನ ಅಂಶ ಇರುತ್ತೆ, ನಾರು ತೆಗೀರಿ. ಅಥವಾ ಚವಳಿಕಾಯಿ ಫ್ರೆಶ್ ಆಗಿದ್ದರೆ ನಾರು ಅಷ್ಟಿರಲ್ಲ, ನೀವು ಕೈಯಿಂದ ಕೂಡ ಚಾಕುವಿಂದ ಕೂಡ ಕಟ್ ಮಾಡಿಕೊಳ್ಳಬಹುದು. ನೋಡಿ, ಚಾಕುವಿಂದ ಈ ಥರ ಲೇಯರಾಗಿ ಕಟ್ ಮಾಡಿ. ಆ ಚವಳಿಕಾಯಿ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದುದ್ದಕ್ಕೇ ಕಟ್ ಮಾಡಿ. ಚವಳಿಕಾಯಿ ಫ್ರೆಂಚ್ ಫ್ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಈಸಿ ಹಾಗೂ ಸಿಂಪಲ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿ ಡಬ್ಬಲ್ ಎತ್ತಿಕೊಂಡು ಏರ್ ಕಂಟೈನರ್ ಡಬ್ಬಲ್ ಇಟ್ಟರೆ ತುಂಬಾ ಸುಲಭವಾಗಿರುತ್ತೆ, ಟೇಸ್ಟಿ ಕೂಡ ಇರುತ್ತೆ. ಇದಕ್ಕೆ ಏನೇನು ಬೇಕಂದರೆ 1 ಕಪ್ ಕಡಲೆ ಹಿಟ್ಟು, 1/4 ಕಪ್ಪು ಅಕ್ಕಿ ಹಿಟ್ಟು ಹಾಗೂ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಸಕ್ಕರೆ ಕೂಡ ಹಾಕಿ, ಸ್ವಲ್ಪ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಸಕ್ಕರೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಇದನ್ನು ಏನು ಮಾಡಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರದಲ್ಲಿ ಮಿಕ್ಸ್ ಮಾಡಿ ನಾವು ಕಟ್ ಮಾಡಿಟ್ಟುಕೊಂಡ ಚವಳೆಕಾಯನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಿ. ಚವಳೆಕಾಯಿ ಹಾಕಿ ಮೊದಲಿಗೆ ಹಿಟ್ಟು ಹಾಗೂ ಚವಳೆಕಾಯಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರದಲ್ಲಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲಿಸಿಕೊಳ್ಳಿ. ಒಂದು ಟೈಮ್ ಹಿಟ್ಟು ಹಾಗೂ ಚವಳೆಕಾಯಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 2-3 ಟೇಬಲ್ ಸ್ಪೂನ್ ಅಷ್ಟೇ ನೀರು ಬೇಕಾಗುತ್ತೆ, ಜಾಸ್ತಿ ಬೇಕಾಗಲ್ಲ. ಮೊದಲಿಗೆ 1-2 ಸ್ಪೂನ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಮ್ಮಿ ಅನಿಸಿದರೆ ಇನ್ನೊಂದು 1 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ 2-3 ಟೇಬಲ್ ಸ್ಪೂನ್. ಇನ್ನೂ ಬೇಕಂದರೆ 1 ಟೇಬಲ್ ಸ್ಪೂನ್ ಜಾಸ್ತಿ ಆಗುತ್ತೆ ಅಷ್ಟೇ. ಈ ಥರದಲ್ಲಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಬೇಕು. ಎಣ್ಣೆಯನ್ನು ಗ್ಯಾಸ್ ಮೇಲೆ ಇಟ್ಟು ಕಡಾಯಿ ಇಟ್ಟು ದಪ್ಪ ಕಡಾಯಿ ಇಡಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ಮೇಲೆ ಚವಳೆಕಾಯಿ ಇದಕ್ಕೆ ಹಾಕಬೇಕು. ಈ ಚವಳೆಕಾಯನ್ನು ಹಾಕಿ ಫಸ್ಟಿಗೆ ಹೈ ಫ್ಲೇಮಲ್ಲೇ ಹಾಕಿ, ಆಮೇಲೆ ಸ್ಲೋವಾಗಿ ಸ್ಲೋ ಫ್ಲೇಮಲ್ಲಿ ಇಡಿ. ಯಾಕಂದರೆ ಜಾಸ್ತಿ ಇಟ್ಟರೆ ಹೊತ್ತುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಬೇಯಿಸಿ ಕ್ರಿಸ್ಪಿ ಬರುವವರೆಗೆ, ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಎಣ್ಣೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಂಡು ಫ್ರೈ ಮಾಡಿ. ನೋಡಿ, ಇವಾಗ ತುಂಬ ಈಸಿ ಆಗಿ ಸಿಂಪಲ್ ಆದ ಈವ್ನಿಂಗ್ ಸ್ನ್ಯಾಕ್ಸ್ ಚವಳೆಕಾಯಿ ಫ್ರೆಂಚ್ ಫ್ರೈಸ್ ರೆಡಿ ಫ್ರೆಂಡ್ಸ್. ತುಂಬ ಈಸಿ ಹಾಗೂ ಸುಲಭವಾಗಿರುತ್ತೆ. ಇವಾಗ ಮಕ್ಕಳು ಕೂಡ ರಜೆ ಇರುತ್ತೆ, ಈ ಥರದಲ್ಲಿ ಸ್ನ್ಯಾಕ್ಸ್ ಮಾಡಿಕೊಡಿ. ತುಂಬಾ ಟೇಸ್ಟಿ ಹಾಗೂ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಆಮೇಲೆ ಇದು ಲಂಚ್ ಬಾಕ್ಸು, ಡಿನ್ನರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ರೈಸು, ಮೊಸರನ್ನ ಇದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಚವಳೆಕಾಯಿ ಗರಿಯಾಗಿ ತುಂಬಾ ಟೇಸ್ಟಿಯಾಗಿ ಫ್ರೆಂಚ್ ಫ್ರೈಸ್ ಬರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಆಹಾರ ವಾಹಿನಿ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.